ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಗುರುವಾರದ ವ್ಲಾಗ್. ಸೊ ಇವತ್ತು ಬೆಳಗಿನ ತಿಂಡಿಗೆ ನಾನು ವಾಂಗಿಬಾತ್ ಮಾಡಬೇಕು ಅಂತ ರೈಸಿಗೆ ಇಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಫಸ್ಟು ಎದ್ದ ತಕ್ಷಣ ಮಾಡುವಂಥ ಕೆಲಸ ಬಿಸಿ ನೀರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿದಿನ ಹೀಗೆ ಇರುತ್ತೆ. ಒಂದು ಲೋಟದಷ್ಟು ಚಿಕ್ಕದೊಂದು ಚೊಂಬಿದೆ. ಸೊ ಅದರಲ್ಲಿ ಕುಡಿದ್ಬಿಟ್ಟು ನೀರನ್ನ ಫುಲ್ ಕುಡಿದ್ಬಿಟ್ಟು ಆನಂತರ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಸೊ ಇವಾಗ ರೈಸಿಗೆ ಇಟ್ಟಿದ್ದಾಯಿತು. ಈಗ ನಾನಿಲ್ಲಿ ಹುಣಸೆ ಹಣ್ಣನ್ನು ನೆನೆಸ್ತಾ ಇದ್ದೀನಿ, ಸ್ವಲ್ಪ ಬಿಸಿ ನೀರು ಹಾಕಿಬಿಟ್ಟು. ಇಲ್ಲಿ 2 ಟೊಮೊಟೊ, ವಾಂಗಿಬಾತ್ ಪೌಡರು ಅಂಗಡಿಯಿಂದನೇ ತರಿಸಿದ್ದೀನಿ. ಹಾಗೆ 2 ಟೊಮೊಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ಮತ್ತು ಒಂದು 4 ಬದನೆಕಾಯಿನ ತೊಗೊಂಡಿದ್ದೀನಿ. ಸೊ ನೀವು ಬದನೆಕಾಯಿ ಬದಲಿಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮನೇಲಿ ಕ್ಯಾಪ್ಸಿಕಮ್ ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಹಾಗಾಗಿ ಬದನೆಕಾಯಿಂದ ನಾನಿವತ್ತು ವಾಂಗಿಬಾತನ್ನ ಮಾಡ್ತಾಯಿದ್ದೀನಿ. ಸೊ ಈಗ ಒಂದು ಕಡೆ ಅನ್ನ ಕೂಡ ಆಯಿತು. ಅನ್ನ ಆಗುವಷ್ಟೊತ್ತಿಗೆ ನಾನು ನೀರೆಲ್ಲ ಕುಡಿದು ನನಗೆ ಅಂತ ಸ್ವಲ್ಪ ಟೈಮ್ ಕೊಡಬೇಕಲ್ವ. ಸೊ ಟೈಮ್ ತೊಗೊಂಡು ನೀರೆಲ್ಲ ನಿಧಾನಕ್ಕೆ ಕುಡಿದ್ಬಿಟ್ಟು ಈಗ ಬಂದು ಅಷ್ಟರಲ್ಲಿ ರೈಸ್ ಕೂಡ ಆಗಿತ್ತು. ಈಗ ಸ್ಟವೆಲ್ಲ ಆಫ್ ಮಾಡಿಬಿಟ್ಟು ಈಗ ನಾನು ಬಂದು ಈರುಳ್ಳಿ ಟೊಮೊಟೊ ಎಲ್ಲ ಏನಿತ್ತು ಅದನ್ನೆಲ್ಲ ಹಚ್ಕೋತಾ ಇದ್ದೇನೆ. ವಾಂಗಿಬಾತು ನಾನು ಸಾಮಾನ್ಯ ಒಂದೊಂದು ಸತಿ ನಾನು ಒಟ್ಟಿಗೆ ಅಂದರೆ ಕುಕ್ಕರಲ್ಲೇ ಹಾಕಿಬಿಟ್ಟು ರೈಸ್ ಬಾತ್ ಥರ ಮಾಡಿಬಿಡ್ತೀನಿ. ಸೊ ಕೆಲವೊಂದು ಸಲ ಸಪ್ರೇಟಾಗಿ ಗೊಜ್ಜು ಮಾಡಿ ರೈಸ್ ಮಾಡ್ತೀನಿ. ಸೊ 2 ರೀತಿಯಲ್ಲಿ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಅಂದರೆ ಗೊಜ್ಜು ಮಾಡೋದು. ಸೊ ಗೊಜ್ಜು ಮಾಡಿದ್ರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ರೈಸು ಸಪ್ರೇಟು, ಗೊಜ್ಜು ಸಪ್ರೇಟು ಮಾಡ್ತಾಯಿದ್ದೀನಿ. ಸೊ ಬೇಗ ಎಲ್ಲ ಅದನ್ನು ಹಚ್ಕೊಂಡು ಇವಾಗ ಶುರು ಮಾಡಿದ್ದೀನಿ ಗೊಜ್ಜು ಮಾಡಲಿಕ್ಕೆ. ಇಲ್ಲಿ ನಾನು ಒಂದು ಬಾಣಲಿನ ಇಟ್ಕೊಂಡು ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಸೊ ಆಯಿಲ್ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಮತ್ತು ಕಡಲೆಬೇಳೆ ಹಾಕ್ಕೋತೀನಿ. ನಿಮಗೆ ಬೇಕು ಅಂದರೆ ಕಡಲೆ ಬೀಜನೂ ಕೂಡ ಹಾಕ್ಕೋಬೋದು, ಇಲ್ಲ ಇದ್ರ ಜೊತೆಗೆ ನಿಮಗೆ ಹಸಿ ಬಟಾಣಿ ಇದೆ ಅಂದರೆ ಹಸಿ ಬಟಾಣಿ ಕೂಡ ಹಾಕ್ಕೋಬೋದು. ಈಗ ಅವರೆಕಾಳಿನ ಸೀಸನ್ ಆಗಿರೋದ್ರಿಂದ ಸೊ ಅವರೆಕಾಳನ್ನು ಸಪ್ರೇಟಾಗಿ ಬೇಯಿಸ್ಬಿಟ್ಟು ಕೂಡ ನೀವು ಹಾಕ್ಕೋಬೋದು. ಹಾಗೆ ನಾನಿಲ್ಲಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬ್ರೌನ್ ಕಲರ್ ಆದಮೇಲೆ ಏನು ಈರುಳ್ಳಿ ತೊಗೊಂಡಿದ್ದೆ 2 ಈರುಳ್ಳಿನ ಅದನ್ನು ಮೀಡಿಯಮ್ ಸೈಜ್ದು ಅದನ್ನು ಸಣ್ಣಕ್ಕೆ ಹಚ್ಬಿಟ್ಟು ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಒಂದು ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ನೀವು ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಈರುಳ್ಳಿನ ಫ್ರೈ ಮಾಡಾದಮೇಲೆ ನಾನು ಫಸ್ಟಿಗೆ 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಖಾರಕ್ಕೆ ನಾನು ಬೇರೆ ಏನೂ ಬಳಸ್ತಾ ಇಲ್ಲ, ಒಂದು 2 ಹಸಿಮೆಣ್ಸಿನ್ಕಾಯಿನ ಬಳಸ್ತೀನಿ. ಸೊ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ಮೇಲೆ ನಾವು ಬದನೆಕಾಯಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಹೀಗೆ ಉದ್ದುದ್ದಕ್ಕೆ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ತುಂಬ ಸಣ್ಣ ಕಟ್ ಮಾಡಿದ್ರೆ ನಮ್ಮನೇಲಿ ಇಷ್ಟ ಆಗೋದಿಲ್ಲ, ನೀವು ಸಣ್ಣಕ್ಕೂ ಕೂಡ ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಎಣ್ಣೆನಲ್ಲೇ ಚೆನ್ನಾಗಿ ಬೆಂದೋಗುತ್ತೆ, ಚೆನ್ನಾಗಿ ಎಳೆ ಬದನೆಕಾಯಿ ಎಣ್ಣೆನಲ್ಲೇ ಫ್ರೈ ಆಗೋಗುತ್ತೆ, ಅದಕ್ಕೆ ನಾನು ಬೇರೆ ಕುಕ್ಕೇನೂ ಮಾಡಿಲ್ಲ. ಹಾಗೆ 2 ಟೊಮೊಟೊ ತೊಗೊಂಡಿದ್ನಲ್ವ, ಸೊ 2 ಟೊಮೊಟೊನೂ ಕೂಡ ಸಣ್ಣಕ್ಕೆ ಹಚ್ಬಿಟ್ಟು ಹಾಕಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ, ಕಲ್ಲುಪ್ಪು. ಸೊ ನಾನು ಸಾಮಾನ್ಯವಾಗಿ ಅಡುಗೆಗೆ ಬಳಸೋದು ಕಲ್ಲುಪ್ಪು. ಸಣ್ಣ ಉಪ್ಪು ಅಂದರೆ ಪುಡಿ ಉಪ್ಪೇನಿದೆ ಸೊ ಅದು ಸ್ವಲ್ಪ ಕಮ್ಮಿನೇ ನಾನು ಬಳಸೋದು. ನನಗೆ ಏಕೆಂದರೆ ಕೈಯಲ್ಲಿ ಮೆಷರ್ಮೆಂಟ್ ಇರೋದ್ರಿಂದ ನನಗೆ ಸ್ಪೂನಲ್ಲಿ ಹಾಕೋದು ಕಂಫರ್ಟಬಲ್ ಅನಿಸಲ್ಲ. ನಾನು ಅಡುಗೆ ಮಾಡುವಾಗ ಒಂದಷ್ಟು ಸಲ ರುಚಿ ಕರೆಕ್ಟಾಗಿದೆಯಾ ಅಂತ ನೋಡ್ತಾನೆ ಚೆಕ್ ಮಾಡ್ತಾಯಿರ್ತೀನಿ. ಅದು ಪುಡಿ ಉಪ್ಪನ್ನ ಹಾಕಿದಾಗ. ಬಟ್ ಕಲ್ಲುಪ್ಪು ಹಾಕಿದಾಗ ನನಗೊಂದು ಮೆಷರ್ಮೆಂಟ್ ಅಂತ ಸಿಕ್ಕಿದೆ, ಕೈ ಅಳತೆ ಅಂತ ಸಿಕ್ಬಿಟ್ಟಿದೆ. ಸೊ ಅದು ಹಾಕಿದ್ರೆ ನನಗೆ ಆ ಥರ ಪ್ರಾಬ್ಲಮ್ ಏನೂ ಅನಿಸಲ್ಲ. ಸೊ ಹಾಗಾಗಿ ನನಗೆ ಯಾವ್ದು ಕಂಫರ್ಟಬಲ್ಲೋ ಅದನ್ನು ನಾನು ಹಾಕ್ಕೋತೀನಿ. ಸೊ ಇವಾಗ ನೋಡಿ
ಉಪ್ಪನ್ನೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಒಂದು 2-3 ನಿಮಿಷ ಸಣ್ಣ ಊರಿನಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಸೊ ಅದು ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಟೊಮೊಟೊ ಮತ್ತು ಬದನೇಕಾಯಿ ಏನು ಹಾಕಿದ್ದೀವಿ ಸೊ ಅದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಈ ರೀತಿ ಆಗುತ್ತೆ. ಸೊ ಹೀಗೆ ಒಂದು 2 ಸತಿ ನೀವು 2 ನಿಮಿಷ 3 ನಿಮಿಷಕ್ಕೆ ಕೈ ಆಡಿಸ್ಕೋತಾ ಇರಬೇಕಾಗತ್ತೆ. ಏಕೆಂದರೆ ಟೊಮೊಟೊ ಮತ್ತು ಬದನೇಕಾಯಿ ಏನಿದೆ ಅದು ಫುಲ್ಲು ಸಾಫ್ಟಾಗಿ ಬೇಯಬೇಕು. ಸೊ ಈಗ ನಾನಿಲ್ಲಿ ಹುಣಸೆಹಣ್ಣನ್ನು ನೆನೆಸಿದ್ನಲ್ವ, ಸೊ ಅದನ್ನು ಕೂಡ ಹುಣಸೆಹಣ್ಣಿನ ರಸನ ಹಾಕ್ಕೋತಾ ಇದ್ದೀನಿ. ಸೊ ನಿಮಗೆ ಹುಣಸೆಹಣ್ಣಿನ ರಸ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಪರವಾಗಿಲ್ಲ. ಸೊ ಅದ್ರ ಜೊತೆಗೆ ನಾನು ಮನೆಯಲ್ಲೇ ಮಾಡಿರುವಂಥ ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಸೊ ಬೇಳೆ ಸಾಂಬಾರು ಪೌಡ್ರ್ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ 1-1.5 ಸ್ಪೂನ್ ಆಗುವಷ್ಟು ನಾನು ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಹಾಗೆ ವಾಂಗಿಬಾತ್ ಪೌಡರ್ ಏನಿತ್ತು ಸೊ ಅದು ಕೂಡ ಹಾಕ್ಕೋತಾ ಇದ್ದೀನಿ. 2 ಪ್ಯಾಕೆಟ್ ತಂದಿದ್ದೆ, ಸೊ 2 ಪ್ಯಾಕೆಟನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿ ಈ ಟೈಮಲ್ಲಿ ನಿಮಗೆ ಉಪ್ಪು, ಖಾರ, ಹುಳಿ ಯಾವುದು ಕಮ್ಮಿ ಇದೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡಿಕೊಂಡು ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೋಬೋದು, ಖಾರ ಕಮ್ಮಿ ಇದ್ದರೆ ಖಾರನೂ ಹಾಕ್ಕೋಬೋದು. ಸೊ ಹೀಗೆ ಇದನ್ನು ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಸೊ ಅದರಲ್ಲಿರುವಂಥ ಹುಣಸೆಹಣ್ಣಿನ ರಸ ಏನಿದೆ ಸೊ ಅದೆಲ್ಲ ಚೆನ್ನಾಗಿ ಡ್ರೈ ಆಗಿ ಒಂದು ಗೊಜ್ಜು ಇದಕ್ಕೆ ಬರುತ್ತೆ. ಸೊ ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕಾಗತ್ತೆ. ಸೊ ಅದಾದಮೇಲೆ ನಾನು ಲಾಸ್ಟಲ್ಲಿ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ಕರಿಬೇವು ಲಾಸ್ಟಲ್ಲಿ ಹಾಕೋದ್ರಿಂದ ಅದು ಫ್ಲೇವರ್ ಹಾಗೆ ಉಳಿಯುತ್ತೆ. ಹಾಗಾಗಿ ನಾನು ಕರಿಬೇವನ್ನ ಲಾಸ್ಟಲ್ಲಿ ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀರು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಸೊ ಹೀಗೆ ಒಂದು 2 ನಿಮಿಷಕ್ಕೂ ಕೈ ಆಡಿಸ್ಕೊಂಡು ಇದನ್ನು ಮಾಡಿಕೊಂಡ್ರೆ ರೆಡಿ ಆಗುತ್ತೆ ವಾಂಗಿಬಾತ್ ಗೊಜ್ಜು. ಸೊ ಹಾಗೆ ಈಗ ನಾನು ರೈಸ್ ಕೂಡ ಹಾಕಿ ಕಲಸಿದ್ದೀನಿ. ಸೊ ರೈಸ್ ಹಾಕೋದೆಲ್ಲ ನಾನು ವಿಡಿಯೋ ಮಾಡಿದೆ, ಬಟ್ ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಈಗ ನಾನು ಫಸ್ಟಿಗೆ ನಮ್ಮ ಯಜಮಾನ್ರು ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಅವರು ಬೆಳಗ್ಗೆ ಡ್ಯೂಟಿಗೆ ಹೊರಟಾಗ 7 o'clock ಆಗಿತ್ತು. ಸೊ ಅಷ್ಟು ಬೇಗ ಅವರು ತಿಂಡಿ ಎಲ್ಲ ತಿನ್ನಲ್ಲ. ಹಾಗಾಗಿ ಬಾಕ್ಸಿಗೆ ಹಾಕ್ಕೊಟ್ರೆ ಅವರು ಹೊರಗಡೆ ಅವ್ರ ಡ್ಯೂಟಿ ಮುಗಿಸ್ಕೊಂಡು ಒಂದು 9 ಗಂಟೆ 10 ಗಂಟೆ ಹಂಗೆ ತಿನ್ಕೋತಾರೆ. ಸೊ ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನ್ಯೂ ಇಯರ್ ವಿಡಿಯೋದಲ್ಲಿ ನಾನು ಜಾಮೂನ್ ಮಾಡೋದು ತೋರಿಸಿದ್ದೆ. ಸೊ ಅದನ್ನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಯಜಮಾನ್ರು ಹೇಳಿದರು. ಹಾಗಾಗಿ ಅವ್ರಿಗೆ ಇಷ್ಟ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇದ್ದಿದ್ದನ್ನ ತೆಗೆದುಬಿಟ್ಟು ನಾನು ಬಾಕ್ಸಿಗೆ ಹಾಕಿ ಕೊಡ್ತಾಯಿದ್ದೀನಿ. ಅವ್ರಿಗೆ ಈ ರೀತಿ ತುಂಬ ಇಷ್ಟ ಆಗುತ್ತೆ. ಸೊ ಅದನ್ನು ಕೂಡ ಕೊಡ್ತಾಯಿದ್ದೀನಿ. ನಮ್ಮನೇಲಿ ಜಾಮೂನೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಬೇರೆ ಯಾವುದೇ ಸ್ವೀಟ್ ಆದ್ರೂ ಅವ್ರಿಗೆ ಇಷ್ಟ ಆಗೋದಿಲ್ಲ. ಜಾಮೂನು ಇಷ್ಟಪಡ್ತಾರೆ. ನನ್ನ ಮಗನೂ ಅಷ್ಟೇ. ಪರ್ಸ್ನಲಿ ಹೇಳಬೇಕು ಅಂದರೆ ನನಗೂ ಕೂಡ ಜಾಮೂನ್ ಇಷ್ಟ ಆಗುತ್ತೆ. ನಮ್ಮ ಮನೇಲಿ 3 ಜನಕ್ಕೂ ಜಾಮೂನ್ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಈ ಬಾಕ್ಸಿಗೆ ಇನ್ನೊಂದು ಸ್ವಲ್ಪ ಗೊಜ್ಜು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಮ್ಮಿ ಆದರೆ ಕಲಿಸ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಹಾಕ್ಬಿಟ್ಟು ಈಗ ಅವ್ರ ಬ್ಯಾಗು ಕೂಡ ರೆಡಿ ಮಾಡಿಬಿಡ್ತೀನಿ. ಸೊ ಅವ್ರ ಬ್ಯಾಗ್ ರೆಡಿ ಮಾಡಿದ್ಮೇಲೆ ನೆಕ್ಸ್ಟು ನನ್ನ ಮಗಂದು ಇಬ್ಬರು ಬ್ಯಾಗು ಲಂಚ್ ಬ್ಯಾಗು ರೆಡಿ ಮಾಡಿಬಿಟ್ರೆ ನನಗೆ ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ. ಸೊ ಅರ್ಧ ಕೆಲಸ ನನಗೆ ಈ ಕೆಲಸ ಎಲ್ಲ ಮುಗಿದ್ಬಿಟ್ರೆ ಎಷ್ಟೋ ಟೆನ್ಷನ್ ಕಮ್ಮಿ ಆಗಿಬಿಡುತ್ತೆ. ಆಮೇಲೆ ನಾನು ನಿಧಾನವಾಗಿ ಬೇರೆ ಕೆಲಸಗಳನ್ನ ಮಾಡ್ಕೋಬಹುದು. ಸೊ ಇವಾಗ ನೋಡಿ ಬ್ಯಾಗು ಕೂಡ ರೆಡಿ ಆಯಿತು. ಅವ್ರಿಗೂ ಒಂದು ಸ್ಪೂನ್ ಹಾಕ್ಬಿಟ್ಟು ಅವ್ರ ಬ್ಯಾಗ್ನ ರೆಡಿ ಮಾಡಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿದ್ರಲ್ವ ಬೆಳಗ್ಗೆ ತಿಂಡಿ ಬಂದು ವಾಂಗಿಬಾತ್ ಮಾಡಿದೆ. ಸೊ ಈಗ ಮತ್ತೆ ವಿಡಿಯೋ ಶುರು ಮಾಡಿದ್ದೀನಿ. ಸೊ ವಾಂಗಿಬಾತ್ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ. ಸೊ ಇವಾಗ ಏನು ಪ್ರಾಬ್ಲಮ್ ಆಗಿದೆ ಅಂದರೆ 2 ದಿವಸದಿಂದ ಬಿಸಿಲೇ ಬರ್ತಾಯಿಲ್ಲ ಸ್ನೇಹಿತರೆ. ಬಿಸಿಲು ಬರದೆ ನಾನು ಸಾಂಬಾರು ಪುಡಿ ಮಾಡ್ಕೋಬೇಕು ಅಂಥೇಳಿ ಮೆಣಸಿನ್ಕಾಯಿ ಧನಿಯಾ ಎಲ್ಲ ತಂದು ಇಟ್ಟಿದ್ದೀನಿ. ಎಲ್ಲ ಒಣಗಿಸಿ ಬಿಸಿಲು ಬಂದಾಗ ಒಣಗಿಸಿ ಕೂಡ ಇಟ್ಟಿದ್ದೀನಿ. ನಾನು 2 ದಿವಸದಿಂದ ಕಾಯ್ತಾಯಿದ್ದೀನಿ, ಬಿಸಿಲೇ ಬಂದಿಲ್ಲ. ಬಿಸಿಲು ಬಂದಾಗ ಸ್ವಲ್ಪ ಹುರಿದ್ಬಿಟ್ಟು ಬೇಗ ಪುಡಿ ಮಾಡಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹುರಿದ ಮೇಲೆ ಸ್ವಲ್ಪ ಒಣಗಿಸ್ಬೇಕಾಗುತ್ತೆ.
ಹಾಗಾಗಿ ಬಿಸಿಲು ಬಂದಾಗಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಬಿಸಿಲೇ ಬರ್ತಾಯಿಲ್ಲ, 2 ದಿವಸ ಆಗೋಯಿತು. ಸೊ ಏನು ಮಾಡೋದು ಅಂತಲೂ ಕೂಡ ಗೊತ್ತಿಲ್ಲ, ಅದಕ್ಕೆ ನೋಡಿ ಎಷ್ಟು ಕ್ಲೌಡು ವೆದರ್ ಹೇಗಿದೆ ಅಂದರೆ ಫುಲ್ಲು ಮೋಡ, ಫುಲ್ಲು ಹಿಮ ಬೀಳ್ತಾ ಇದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಈಗ ಆಲ್ರೆಡಿ 8 o'clock ಆಯಿತು. ಇಷ್ಟೊತ್ತಿಗೆ ಬಿಸಿಲು ಬಂದುಬಿಡ್ತಾಯಿತ್ತು. ಬಿಸಿಲು ಬಂದಿದ್ದರೆ ನೋಡಬೇಕು. ನಿನ್ನೆನೂ ಮಾಡ್ಸೋಕ್ಕಾಗಲಿಲ್ಲ, ಸೊ ಇವತ್ತು ಮಾಡ್ಸೋಕ್ಕಾಗಲಿಲ್ಲ. ಇವತ್ತು ಗುರುವಾರ, ನಿನ್ನೆ ಬುಧವಾರ. ಸೊ ನಿನ್ನೆ ಮಾಡ್ಸೋಣ ಅಂದ್ಕೊಂಡೆ, ನಿನ್ನೆನೂ ಕೂಡ ಫುಲ್ ಬಿಸಿಲಿಲ್ಲ, ಫುಲ್ಲು ಮೋಡ. ಮತ್ತು ಇವತ್ತು ಮಾಡ್ಸೋಣ ಅಂದರೆ ಇವತ್ತು ಫುಲ್ಲು ಮೋಡ ಇದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಮತ್ತು ಸೋಮವಾರ ನ್ಯೂ ಇಯರ್ ದಿನ ಮಾಡಿಸೋದು ಬೇಡ, ಹೊಸ ವರ್ಷದಲ್ಲಿ ಮೆಣಸಿನ್ಕಾಯಿ ಎಲ್ಲ ಉರಿಯೋದು ಬೇಡ ಅಂತ ಮಾಡಿಸ್ಕೊಳ್ಳಿಲ್ಲ. ಸೋಮವಾರ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹೊಸ ವರ್ಷ ಅಲ್ವಾ ಬೇಡ ಅಂತ ನಾನೇ ಸುಮ್ಮನಾದೆ. ಮತ್ತು ನಿನ್ನೆ ಮಂಗಳವಾರ ಮೆಣಸಿನ್ಕಾಯಿ ಉರಿಬಾರ್ದು ಅಂತಾರೆ. ಸರಿ ಅಂತೇಳಿ ನಿನ್ನೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಬಿಸಿಲೇ ಇಲ್ಲ. ಇವತ್ತು ಮಾಡೋಣ ಅಂದರೆ ಬಿಸಿಲೇ ಇಲ್ಲ. ಯಾವಾಗ ಮಾಡ್ತೀನೋ ಅದಕ್ಕೆ ಯಾವಾಗ ಟೈಮ್ ಕೂಡ ಬರುತ್ತೋ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಅದಕ್ಕೆ ಹಾಗೆ ಇಟ್ಟಿದ್ದೀನಿ. ಸೊ ಒಣಗಿಸಿ ಮತ್ತು ಹಾಗೆ ಎತ್ತಿ ಕಟ್ಟಿಟ್ಟಿದ್ದೀನಿ. ಇನ್ನೊಂದೇನೆಂದರೆ, ನಾವು ಪುಡಿ ಮಾಡಿಸೋವಾಗ ತುಂಬ ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ತುಂಬ ಚೆನ್ನಾಗಿ ಗರಿಗರಿಯಾಗಿ ಆಗೋವರೆಗೂ ಚೆನ್ನಾಗಿ ಒಣಗಿಸಿ ಆಮೇಲೆ ನಾವು ಪುಡಿನ ಹಾಕಿಸ್ಬೇಕಾಗತ್ತೆ. ಇಲ್ಲಾಂದರೆ ಅದು ಬೇಗ ಹುಳ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬೇಡ, 1-2 ದಿನ ಲೇಟ್ ಆದರೂ ಪರವಾಗಿಲ್ಲ, ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಆನಂತರ ಪುಡಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ ಯಾವಾಗಾಗುತ್ತೋ ಗೊತ್ತಿಲ್ಲ. ಸೊ ಮೆಣಸಿನ್ಕಾಯಿ ಮತ್ತು ನಾನು ಮಾಡಿಸ್ತಿರೋದು ಬೇಳೆ ಸಾಂಬಾರು ಪುಡಿ. ನಾನು 1 ವರ್ಷಕ್ಕಾಗುವಷ್ಟು 1-1.5 ವರ್ಷ ಆದರೂ ಆಗುತ್ತೆ ನನಗೆ. 2 kgಗೆ ಮಾಡಿಸ್ಕೊತಾ ಇದ್ದೀನಿ. ಸೊ ನೋಡೋಣ ಯಾವ ಥರ ಮಾಡ್ತೀನಿ ಮತ್ತು ಮೆಷರ್ಮೆಂಟ್ ಎಲ್ಲ ಯಾವ ಥರ ತೊಗೊಂಡಿದ್ದೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸಾಂಬಾರು ಪುಡಿ ಮಾಡೋದನ್ನು ನಿಮಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೆಲವೊಬ್ಬರಿಗೆ ಯೂಸ್ ಆಗ್ಬೋದು, ಸ್ವಲ್ಪ ಮಾಡ್ಕೊಳ್ಳೋರಿಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಏಕೆಂದರೆ ಕೆಲವೊಬ್ಬರಿಗೆ ಸಾಂಬಾರು ಪೌಡ್ರು ಮಾಡ್ಕೊಳ್ಳೋಕೆ ಬರಲ್ಲ. ಸೊ ಅದನ್ನು ಹೇಗೆ ಕಮ್ಮಿ ಇದರಲ್ಲಿ ಮಾಡ್ಕೊಳ್ಳೋದು, ಕಡಿಮೆ ಮೆಷರ್ಮೆಂಟಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನಾನೀಗ 2 kgಗೆ ಮಾಡ್ಕೋತಾ ಇದ್ದೀನಿ. ಸೊ 2 kgಗೆ ಮಾಡಿಕೊಂಡ್ರೆ ನನಗೆ ಆಲ್ಮೋಸ್ಟ್ 1-1.5 ವರ್ಷ ಬರುತ್ತೆ ನನಗೆ. ಹಾಗಾಗಿ ಅದನ್ನು ಶೂಟ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಬಿಸಿಲು ಬರ್ತಾಯಿಲ್ಲ. ಸೊ ಏನಂದರೆ ಹುರಿದ್ಬಿಟ್ಟು, ಅಂದರೆ ಒಣಮೆಣ್ಸಿನ್ಕಾಯಿ, ಧನಿಯಾ ಎಲ್ಲದನ್ನು ಹುರಿದ್ಬಿಟ್ಟು ಇನ್ನೊಂದು ಸಲ ಒಣಗಾಕ್ಬಿಟ್ರೆ ಬಿಸಿಲಲ್ಲಿ ಫುಲ್ಲು ಡ್ರೈ, ಅಂದರೆ ಗರಿಗರಿಯಾಗಿ ಮೆಣಸಿನ್ಕಾಯಿ ಆಗುತ್ತೆ. ಆವಾಗ ನಾವು ಪೌಡ್ರು ಮಾಡಿಸಿದ್ರೆ ಪೌಡ್ರು ಕೂಡ ನಮಗೆ ತುಂಬ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ. ಮತ್ತು ಜಾಸ್ತಿ ಹುಳ ಬರೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಸೊ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಸಾಂಬಾರು ಮಾಡಿದಾಗ ತುಂಬ ಟೇಸ್ಟಾಗಿ ಬರುತ್ತೆ. ಮತ್ತು ನಮಗೆ ಪುಡಿನೂ ಕೂಡ ಉಳಿಸುತ್ತೆ. ಸೊ ಜಾಸ್ತಿ ಉಳಿಸುತ್ತೆ. ನಮಗೆ ಮೆಣಸಿನ್ಕಾಯಿ ಒಣಗಿಲ್ಲ ಅಂದರೆ ಏನು ಗೊತ್ತಾ, ಮಿಷಿನಲ್ಲಿ ಏನಿದೆ, ಸೊ ಒಳಗಡೆ ಹೋಗಿ ಕಚ್ಕೊಂಡ್ಬಿಟ್ರೆ ನಮಗೆ ಪುಡಿನೂ ಕೂಡ ಉಳಿಸೋದಿಲ್ಲ. ಸೊ ಹಾಗಾಗಿ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಬನ್ನಿ, ಇವತ್ತಿನ ಡೈಲಿ ವ್ಲಾಗ್ನೇ ಶುರು ಮಾಡಿದ್ದೀನಿ. ಸೊ ಬೆಳಗ್ಗೆಯಿಂದ ತಿಂಡಿ ವ್ಲಾಗ್ನ ಮಾಡಿದ್ದಾಯಿತು. ಈಗ ತಿಂಡಿ ಎಲ್ಲ ಆಯಿತು. ಈಗ ನೋಡೋಣ ಬೇರೆ ಕೆಲಸ ಏನಿದೆ ನೋಡ್ಕೊಳ್ಳೋಣ. ಬನ್ನಿ. ನೋಡಿ ಹೇಗಿದೆ ವೆದರು, ತುಂಬ ಹಿಮ ಬೀಳ್ತಾ ಇದೆ, ತುಂಬ ಕೋಲ್ಡು, ಥಂಡಿ ಆಗಿಬಿಟ್ಟಿದೆ. ನನಗೆ ನಿನ್ನೆಯಿಂದ ಫುಲ್ಲು ಹೀಗೆ ಇದೆ. ಇನ್ನೂ 2 ದಿವಸ ಸೈಕ್ಲೋನ್ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಏನು ಮಾಡೋದು ಅಂತ. ಸೊ ಹಾಗೆ ಅಲ್ಲಿ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ. ಪಾಪ ಅವರು ಕೆಲಸ ಮಾಡೋರು ಅಲ್ಲೇ ಕೂತ್ಕೊಂಡು ತಿಂಡಿ ತಿಂತಾಯಿದ್ರು. ಸೊ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಸೊ ಜೀವನ ಹೇಗಿರುತ್ತೆ ನೋಡಿ, ಅನ್ನಪೂರ್ಣ ಕಾಫಿ ಅಂತ. ಸೊ ತುಂಬ ಹಳೆಯದು ಇದು ಕಾಫಿ ಪುಡಿ, ತುಂಬ ಚೆನ್ನಾಗಿದೆ. ಸಾಮಾನ್ಯವಾಗಿ ನಾವು ಕಾಫಿ ಕುಡಿಯಲ್ಲ ಮನೇಲಿ,
ನಾವೆಲ್ಲ ಟೀ ಪ್ರಿಯರು, ಟೀ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದು ಕೂಡ ಯಾವಾಗ ಒಂದು ಮೈಂಡ್ ಫ್ರೆಶ್ನೆಸ್ ಬೇಕಾಗಿರುತ್ತೋ ಸೊ ಆವಾಗ ಕುಡಿತೀವಿ. ಟೀ ಕೂಡ ಅಷ್ಟೇ. ಸೊ ಇವತ್ತೇನೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಕಾಫಿ ಕುಡಿಬೇಕು ಅಂತ ತುಂಬಾ ಆಸೆ ಆಗ್ತಾಯಿತ್ತು. ಸೊ ಅದರಲ್ಲೂ ಇದು ಬಂದು ಅನ್ನಪೂರ್ಣ ಕಾಫಿ ಬಂದು ನಮ್ಮ ಅತ್ತೆಗೆ ಅಂದರೆ ನಮ್ಮ ಯಜಮಾನ್ರು ಅಮ್ಮಂಗೆ ತುಂಬಾ ಇಷ್ಟ. ಸೊ ಅವ್ರು ತುಂಬ ಇಷ್ಟಪಟ್ಟು ಕುಡಿತಾಯಿದ್ರು ಇದನ್ನು. ಮತ್ತು ಇದು ತುಂಬಾ ಚೆನ್ನಾಗಾಗುತ್ತೆ ಕಾಫಿ. ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ. ಸೊ ಯಾಕೋ ಆ ಥರ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಬೆಳಗ್ಗೆಯಿಂದ ಅದೇ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಹಾಗಾಗಿ ಇದು ಬಂದು ನೋಡಿ 36 ರುಪೀಸ್, ಇದು 36 ರೂಪಾಯಿ. ಸೊ ನಮ್ಮ ಮನೇಲಿ ಕಾಫಿ ಪುಡಿ ಯೂಸ್ ಮಾಡಲಿಲ್ಲ ಅಂದರೂ ಈ ಪ್ಯಾಕೆಟ್ ತಂದಿದ್ದೀನಿ. ಬಟ್ ಯಾರೂ ಕುಡಿಯಲ್ಲ. ಇವಾಗ ಒಂದು ಟೈಮ್ ಮಾಡಿದ್ರೆ ಮತ್ತು ಇದೆಲ್ಲ ಹಾಗೆ ಇಡಬೇಕಾಗತ್ತೆ. ಬಟ್ ಇದರಲ್ಲಿ ಚಿಕ್ಕದು ಪ್ಯಾಕೆಟ್ ಬರೋದಿಲ್ಲ, ಇದು ದೊಡ್ಡ ಪ್ಯಾಕೆಟು, ಚಿಕ್ಕ ಪ್ಯಾಕೆಟ್ ಬರೋದಿಲ್ಲ. ಸೊ ಹಾಗಾಗಿ ಕುಡಿಲೇಬೇಕು ಅಂತ ಅನ್ನಿಸ್ತಲ್ವ. ಸೊ ಹಾಗಾಗಿ ತಂದಿದ್ದೀನಿ. ನಾವೆಲ್ಲ ಟೀ ಕುಡಿತೀವಿ, ಯಜಮಾನ್ರು ಕೂಡ ಅಷ್ಟೇ ಟೀ ಕುಡಿತಾರೆ ಮತ್ತು ಹಾಲು ಕುಡಿತಾರೆ. ಅವರಿಗೆ ಕಾಫಿ ಫಸ್ಟೆಲ್ಲ ಅವ್ರು ಕಾಫಿ ಕುಡಿತಾಯಿದ್ರು, ಬಟ್ ಈಗ ಟೀ ಕುಡಿಯೋಕ್ಕೆ ರೂಢಿ ಮಾಡ್ಕೊಂಡಿದ್ದಾರೆ. ಸೊ ಇದು ಬಂದು ನಮ್ಮ ನಾದಿನಿಯರೇನಿದ್ದಾರೆ, ಸೊ ಅವರಿಗೆ ಕಾಫಿ ಅಂದರೆ ತುಂಬ ಇಷ್ಟ. ಸೊ ಅವ್ರು ಯಾರು ಬಂದಾಗ ಯೂಸ್ ಆಗುತ್ತೆ ಅಂದ್ಕೊಂಡು ತಂದಿದ್ದೀನಿ, ಯೂಸ್ ಆಗ್ಬೋದು ಅಂತ. ಸೊ ಇದು ನಾನು ಮಾಡಿಕೊಂಡು ಮತ್ತು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ರೆ ಸೊ ಹಾಗೆ ಇರುತ್ತೆ. ಅದಕ್ಕೆ ತಂದಿದ್ದೀನಿ ನೋಡಿ. ಯಾವಾಗ ಏನೇನು ತಿನ್ನಬೇಕು ಅಂತ ಅನಿಸುತ್ತೋ ಗೊತ್ತಿಲ್ಲ, ಏನೇನು ಕುಡಿಬೇಕು ಅಂತ ಅನಿಸುತ್ತೋ ಗೊತ್ತಿಲ್ಲ. ಸೊ ಆವಾಗ ಏನು ತಿನ್ನಬೇಕು ಕುಡಿಬೇಕು ಅನ್ನಿಸ್ದಾಗ ನಾವು ತಂದು ತಿನ್ಬಿಡ್ಬೇಕು. ಯಾಕಂದರೆ ಜೀವನ ಇರೋದು 3 ದಿನದ ಜೀವನ. ಸೊ ಯಾವಾಗ ಏನಾಗ್ತೀವಿ ಅನ್ನೋದು ನಮಗೆ ಗೊತ್ತಾಗಲ್ಲ. ಸೊ ನಾವು ಏನಿಲ್ಲ, ಒಂದು ಸಣ್ಣ ಪುಟ್ಟ ಖರ್ಚು ನಾವು ಎಷ್ಟೇ ಹಣ ಉಳಿಸಿದ್ರು ಕೂಡ ಸೊ ತಿನ್ನೋಕ್ಕೆ ಅಂತ ಖರ್ಚು ಮಾಡಲೇಬೇಕಾಗತ್ತೆ. ಸೊ ಅದರಲ್ಲಿ ನಮಗೇನು ಇಷ್ಟ ಆಗುತ್ತೋ ಸೊ ಅದನ್ನು ನಾವು ಮಾಡಿಕೊಂಡ್ರೆ ಒಳ್ಳೆಯದಲ್ವ. ಸೊ ನಮ್ಮ ಆರೋಗ್ಯಕ್ಕಿಂತ ಬೇರೆ ಯಾವುದು ಮುಖ್ಯ ಅಲ್ವ ಸ್ನೇಹಿತರೆ. ಸೊ ಹಾಗಾಗಿ ಇವತ್ತು ಯಾಕೋ ಕಾಫಿ ಕುಡಿಲೇಬೇಕು ಅಂತ ಅನಿಸಿ ಇವತ್ತು ತಂದಿದ್ದೀನಿ. ಕಾಫಿ ಮಾಡಿ ಕುಡಿದು ಆಮೇಲೆ ಸಿಗ್ತೀನಿ ಸ್ನೇಹಿತರೆ ತಿಂಡಿ ತಿಂದು. ಸೊ ಹಾಗೆ ಈಗ ನೋಡಿ ಕಾಫಿನೂ ಕೂಡ ಆಯಿತು. ಸೊ ಈ ರೀತಿ ಕಾಫಿ ಕುದೀತಾ ಇರುವಾಗ ಈ ರೀತಿ ಕಾಫಿನ ಮಿಕ್ಸ್ ಮಾಡಿದ್ರೆ ಸೊ ಕಾಫಿ ಇನ್ನೂ ಚೆನ್ನಾಗಿ ಫ್ಲೇವರ್ ಆಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನನ್ನ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಬಟ್ ನಾನು ಯಾಕೆ ಕಾಫಿ ಕುಡಿಯಲ್ಲ ಜಾಸ್ತಿ ಅನ್ನೋದಾದರೆ, ಸೊ ನನಗೆ ಕಾಫಿ ಜಾಸ್ತಿ ಬರೋದಿಲ್ಲ. ತುಂಬ ಕೈಕಾಲು ಉರಿಯೋದು, ತುಂಬ ಹೀಟ್ ಆಗಿಬಿಡುತ್ತೆ, ಎಕ್ಸಸ್ ಆಫ್ ಹೀಟ್ ಆಗುತ್ತೆ, ಮತ್ತು ಕೈಕಾಲು ಉರಿಯೋದು, ಕಣ್ಣು ಉರಿಯೋದು, ಸೊ ಈ ರೀತಿ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ನಾನು ಕಾಫಿ ಜಾಸ್ತಿ ಕುಡಿಯಲ್ಲ. ಸಮ್ಟೈಮ್ಸ್ ಯಾವಾಗಾದರೂ ಈ ಥರ ಕ್ರೇವಿಂಗ್ಸ್ ಆದಾಗ ಕುಡಿಬೇಕು ಅನ್ನಿಸ್ದಾಗ ಸೊ ಈ ರೀತಿ ತಂದು ಮಾಡ್ಕೋತೀನಿ. ಸೊ ಹಾಗಾಗಿ ಆ ಪ್ಯಾಕೆಟು ಪರವಾಗಿಲ್ಲ ಇರಲಿ ಮನೆಯಲ್ಲಿ. ಈಗಂತೂ ತುಂಬ ಚಳಿ ಇದೆಯಲ್ವಾ. ಸೊ ಚಳಿನಲ್ಲಿ ಯಾವಾಗಾದ್ರು ನಾವು ಒಂದು ಟೈಮ್ ಕುಡಿಬೇಕು ಅಂದಾಗ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ತಂದು ಕಾಫಿ ಮಾಡ್ಕೊಂಡಿದ್ದೀನಿ ಈಗ. ಸೊ ಈಗ ನಾನು ಕಾಫಿ ಜೊತೆಗೆ ಫಸ್ಟು ಕಾಫಿ ಕುಡಿದ್ಬಿಡ್ತೀನಿ. ಸೊ ಅದಾದಮೇಲೆ ನಾನು ತಿಂಡಿ ತಿಂದೆ. ಸೊ ತಿಂಡಿಗೆ ನಾರ್ಮಲ್ ವಾಂಗಿಬಾತ್ ಮತ್ತು ನನ್ನ ಮಗನಿಗೆ ದಾಳಿಂಬೆ ಹಾಕಿದ್ದೆ. ಸೊ ಅದು ಸ್ವಲ್ಪ ಇಟ್ಕೊಂಡೆ. ಸೊ ಅದಾದಮೇಲೆ ನಾನು ಯಾವುದೇ ಥರದ ವೀಡಿಯೋ ಮಾಡಲಿಲ್ಲ, ಯಾಕೆಂದರೆ ನಾನು ವೆದರ್ ತೋರಿಸ್ದೆ ಅಲ್ವಾ, ತುಂಬ ಹಿಮ ಬೀಳ್ತಾಯಿತ್ತು. ಮತ್ತು ನನಗೂ ಕೂಡ ಬೇರೆ ಏನೂ ಕೆಲಸ ಮಾಡೋಕ್ಕೂ ಮೂಡಿರಲಿಲ್ಲ. ಹೇಳಬೇಕು ಅಂದರೆ ಬೇರೆ ಕೆಲಸಗಳು ಏನೂ ಇರಲಿಲ್ಲ. ಅಡುಗೆ ಮನೆಯೆಲ್ಲ ಕ್ಲೀನಾಗಿತ್ತು, ಮತ್ತು ಪಾತ್ರೆಗಳು ಎಲ್ಲ ತೊಳೆದಾಗಿತ್ತು. ಬೇರೆ ಏನೂ ಕೆಲಸ ಇರಲಿಲ್ಲ. ಸರಿ ಅಂದ್ಬಿಟ್ಟು ಹೋಗಿ ಬೆಡ್ಶೀಟ್ ಹೊಚ್ಕೊಂಡು ಆರಾಮಾಗಿ ಒಂದು 2 ಅವರ್ ನಿದ್ದೆ ಮಾಡಿದೆ. ಸೊ ಅದಾದಮೇಲೆ ಸ್ವಲ್ಪ ಇದೆಲ್ಲ ತರಬೇಕಿತ್ತು. ಇವತ್ತು ಗುರುವಾರ ವ್ಲಾಗ್ ಇದು. ಸೊ ಶುಕ್ರವಾರ ಪೂಜೆ ಮಾಡೋಕ್ಕೆ ಹೂವೆಲ್ಲ ತರಬೇಕಿತ್ತು. ಹೂವು, ಎಲೆ, ಅಡಿಕೆ ಇದನ್ನೆಲ್ಲ ತರಬೇಕಿತ್ತು. ಸೊ ಅದಾದಮೇಲೆ ಒಂದು 5 ಗಂಟೆಗೆ ನನ್ನ ಮಗ ಟ್ಯೂಷನ್ಗೆ ಹೋಗ್ತಾನೆ. ಸೊ ಅವ್ನು ಟ್ಯೂಷನಿಗೆ ಹೋದ್ಮೇಲೆ ನಾನು ಒಂದು 5:30, 6 ಗಂಟೆಗೆ ಹೋಗಿ ಹೂವನ್ನೆಲ್ಲ ತಂದೆ. ಹೂವು ಮತ್ತು ಪೂಜೆಗೆ ಏನೇನು ಬೇಕು ಎಲ್ಲದನ್ನು ತಂದೆ.
ಸೊ ಎಲ್ಲ ತಂದುಬಿಟ್ಟು ಮತ್ತೆ ಬಂದು ಕಾಫಿ ಎಲ್ಲ ಏನೂ ಮಾಡ್ಕೊಳ್ಳಿಲ್ಲ. ಬಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇದ್ದೆ. ಸೊ ಟಿ ವಿ ನೋಡಿಕೊಂಡು ಒಂದು 2 ಧಾರಾವಾಹಿಗಳು ನೋಡ್ತೀನಿ ರೆಗ್ಯುಲರಾಗಿ. ಸೊ ಆ ಧಾರಾವಾಹಿ ಎಲ್ಲ ನೋಡಿಬಿಟ್ಟು ಆನಂತರ ಬಂದು ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಸೊ ಯಜಮಾನ್ರು ಹೇಳಿದ್ರು ಬೇಳೆ ಸಾಂಬಾರು ಮಾಡಿ ಮುದ್ದೆ ಮಾಡು ಅಂತ. ಸೊ ನಮ್ಮ ಮನೇಲಿ ಹೇಳಬೇಕು ಅಂದರೆ ಬೇಳೆ ಸಾಂಬಾರು ಅಂದರೆ ನನ್ನ ಮಗನಿಗೆ, ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ. ಸೊ ಅದು ಗಟ್ಟಿಯಾಗಿರಬೇಕು, ತರಕಾರಿ ಎಲ್ಲ ಹಾಕಿಬಿಟ್ಟು ಗಟ್ಟಿ ಬೇಳೆ ಸಾರು ಆಗಿರಬೇಕು. ಸೊ ಆ ರೀತಿ ಇದ್ದರೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಸೊ ಹಾಗಾಗಿ ಬೇಳೆ ಸಾಂಬಾರು ಮಾಡಿ ಮುದ್ದೆ ಮಾಡು ಅಂತ ಹೇಳಿದ್ರು. ಸೊ ಹಾಗೆ ಅಡುಗೆ ಕೂಡ ಮಾಡಿಕೊಂಡು ನಾನು ಪಾತ್ರೆಗಳೆಲ್ಲ ತೊಳೆದಿಟ್ಕೋತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಮಾಡಿದ ಪಾತ್ರೆಗಳೆಲ್ಲ ಹಾಗೆ ಇತ್ತು. ಸೊ ಇವಾಗ ಅದನ್ನೆಲ್ಲ ತೊಳೆದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಹಾಗೆ ಈಗ ಸಾಂಬಾರು ಕೂಡ ಆಯಿತು. ರೈಸು ಬೆಳಗ್ಗೆದೇ ವಾಂಗಿಭಾತ್ಗೆ ಏನು ರೈಸ್ ಮಾಡಿದ್ದೆ, ಸೊ ಅದೇ ರೈಸ್ ಇತ್ತು. ರೈಸ್ ಎಲ್ಲ ಏನೂ ಮಾಡಲಿಲ್ಲ, ಜಸ್ಟ್ ಸಾಂಬಾರು ಮಾಡಿ ಮುದ್ದೆನ ಮಾಡಿಕೊಂಡೆ. ಸೊ ಯಾಕೋ ಗೊತ್ತಿಲ್ಲ, ಸ್ಟವ್ ತುಂಬಾ ಕೈ ಕೊಡ್ತಾ ಇದೆ. ತುಂಬಾ ಫುಲ್ ಎಲ್ಲ ಮಸಿ ಆಗ್ತಾಯಿದೆ ಪಾತ್ರೆಗಳೆಲ್ಲ. ಅದೇನು ಬರ್ನಲ್ಲಿ ಹೋಗಿದೆ ಏನೋ ಗೊತ್ತಿಲ್ಲ. ಸೊ ಅದೊಂಚೂರು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ್ಮೇಲೂ ಅದೇ ಥರ ಆದರೆ ಬೇರೆ ಹಾಕಿಸ್ಬೇಕು. ನೋಡಿ ಈ ಥರ ರೆಡ್ಡು ಉರಿ ಬರ್ತಾ ಇದೆ. ಸೊ ನೋಡಬೇಕು. ಈಗ ಮುದ್ದೆನೂ ಕೂಡ ಆಯಿತು. ಸೊ ಮುದ್ದೆನೂ ಕೂಡ ನಾನು ನಾರ್ಮಲಾಗಿ ಸೆಲ್ಫ್ ಮೇಲೇ ನಾನು ಮುದ್ದೆನ ಮಾಡ್ಕೊಂಬಿಡ್ತೀನಿ. ಸೊ ನಾವು 3 ಜನ ಇರೋದ್ರಿಂದ ಏನು ಅಷ್ಟೊಂದು ಜಾಸ್ತಿ ಎಲ್ಲ ಮುದ್ದೆ ಮಾಡಲ್ಲ. ಸಣ್ಣ ಸಣ್ಣದು ಒಂದು 3 ಮುದ್ದೆ ಆಗೋಷ್ಟು ಮಾಡ್ಕೋತೀವಿ. ನನ್ನ ಮಗನಿಗೆ ಇನ್ನು ಪುಟಾಣಿ ಒಂದು ಮುದ್ದೆ ಕೊಡ್ತೀನಿ. ಸೊ ಅಲ್ಲೇ ಮಾಡ್ಕೊಂಬಿಡ್ತೀನಿ. ಸೊ ಇಲ್ಲಾಂದರೆ ಚಾಪಿಂಗ್ ಬೋರ್ಡ್ ಏನಿದೆ, ಸೊ ತರಕಾರಿ ಕಟ್ ಮಾಡೋ ಅಂಥ ಬೋರ್ಡ್ ಏನಿದೆ, ಸೊ ಅದ್ರ ಮೇಲೆ ಮಾಡ್ಕೋತೀನಿ. ಸೊ ನನಗೆ ಹಿಂಗೆ ಮೈಂಡ್ಸೆಟ್ ಹೇಗಿರುತ್ತೋ ಸೊ ಹಾಗೆ ನಾನು ಒಂದೊಂದು ಸತಿ ಪ್ಲೇಟಲ್ಲಿ ಮಾಡ್ತೀನಿ. ದೊಡ್ಡದೊಂದು ಪ್ಲೇಟ್ ಇದೆ, ಸೊ ಪ್ಲೇಟಲ್ಲಿ ಕೂಡ ಮಾಡ್ತೀನಿ. ಕೆಲವೊಂದು ಸಲ ನನ್ನ ಮೈಂಡ್ಸೆಟ್ ಹೇಗಿರುತ್ತೋ ಸೊ ಹಾಗೆ ನಾನು ಮಾಡೋದು. ಸೊ ಮುದ್ದೆ ಆಗ್ತಾ ಇದ್ದಂಗೆ ನಾನು ಬೇರೆ ಪಾತ್ರೆಗೆ, ಹಾಟ್ ಬಾಕ್ಸ್ಗೆ ಏನೂ ಹಾಕಲ್ಲ. ಸೊ ಯಜಮಾನ್ರು ಬರೋಕ್ಕೆ ಕರೆಕ್ಟಾಗಿ ಮುದ್ದೆನೇ ಇಡ್ತೀನಿ. ಸೊ ಅವರು ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಮುದ್ದೆ ಆಗುತ್ತೆ. ಸೊ ಬಿಸಿ ಬಿಸಿ ಅವ್ರಿಗೆ ಊಟ ಕೊಡ್ತೀನಿ. ಸೊ ಅವರು ಬಿಸಿ ಬಿಸಿ ಊಟ ಮಾಡಿದಾಗ ನಮಗೂ ಕೂಡ ಏನೋ ಒಂದು ಖುಷಿ ಆಗುತ್ತೆ. ಸೊ ಬಿಸಿ ಊಟ ಮಾಡ್ತಿದ್ದಾರೆ ಅಂತ. ಸೊ ಈಗಂತೂ ತುಂಬ ಕೋಲ್ಡ್ ಇರೋದ್ರಿಂದ ಅಂದರೆ ತಣ್ಣಗಿರೋದೆಲ್ಲ ಕೊಡೋದಷ್ಟು ಸರಿಯಲ್ಲ. ಸೊ ಹಾಗಾಗಿ ನಾನು ಮುದ್ದೆ ಎಲ್ಲ ಮಾಡಿದ್ರೆ ಅವ್ರು ಬರೋಕ್ಕೆ ಮುಂಚೆ ಒಂದು ಬಂದು ಮನೆ ಹತ್ರ ಕಾರ್ ನಿಲ್ಲಿಸ್ತಾ ಇದ್ದಾರೆ ಅಂದಾಗ ನಾನು ಮುದ್ದೆಗೆ ಇಡ್ತೀನಿ. ಸೊ ಬೇಗ ಆಗಿಬಿಡುತ್ತೆ. ಸೊ ಈಗ ನೋಡಿ ಮುದ್ದೆನೂ ಕೂಡ ಆಯಿತು. ಮುದ್ದೆಗೆ ನಾನು ಬೇಳೆ ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು. ಬೇಳೆ ಸಾಂಬಾರು ಈ ರೀತಿ ಇರಬೇಕು ಬೇಳೆ ಸಾಂಬಾರು ನಮ್ಮ ಮನೆಯಲ್ಲಿ. ಸೊ ಹಾಗೆ ಸ್ನೇಹಿತರೆ, ಇವತ್ತಿನ ಡೇ ನಂದು ಈ ರೀತಿ ಹೋಯಿತು. ಸೊ ಬೆಳಗ್ಗಿಂದ ಸಂಜೆವರೆಗೂ ಅಂದರೆ ನೈಟ್ ಡಿನ್ನರ್ವರೆಗೂ ನನ್ನ ಡೇ ಹೀಗಿತ್ತು ಸ್ನೇಹಿತರೆ. ಸೊ ಈ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.